ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯಲ್ಲಿ ಹಲವಾರು ಅಪ್ಡೇಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಗಾಯ್ಸ್. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ನೋಡೋದಾದರೆ ಡಿಸೆಂಬರ್ 25, 2025ರಲ್ಲಿ ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸುದೀಪ್ ಹಾಗೂ ಅರ್ಜುನ್ ಹಾಗೂ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ವಿಜಯ್ ಕಾರ್ತಿಕ್, ಹಾಗೆಯೇ ಪ್ರೊಡ್ಯೂಸರ್ ಬೈ ತಗೌರ್ವಾನ್. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 43 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ. ಹಾಗೆಯೇ ಬಜೆಟ್ ನೋಡಿದ್ರೆ 18 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಸತ್ಯ ಜ್ಯೋತಿ ಫಿಲಮ್ಸ್, ಕಿಚ್ಚ ಕ್ರಿಯೇಷನ್. ಹಾಗೆಯೇ ಈ ಮೂವಿಯಲ್ಲಿ ಸುದೀಪ್ ಅವರಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಆ್ಯಕ್ಟರ್ಸ್ಗಳು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಅಜಯ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವರು ಈ ಮೂವಿಗೆ ತುಂಬ ಹಲವಾರು ಹೆಲ್ಪನ್ನು ಮಾಡಿರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಸಾಂಗ್ಸ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳಿದರೆ ಅಜಯ್ ಅನ್ನೋ ವ್ಯಕ್ತಿ ಇರ್ತಾರೆ, ಅವರು ಪೊಲೀಸರಾಗಿರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವರು ಕ್ರಿಮಿನಲ್ಸ್ಗಳನ್ನೆಲ್ಲ ಹಿಡಿತಾ ಇರ್ತಾರೆ. ಹಾಗೆಯೇ ತುಂಬ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸುಮಾರು ದುಡ್ಡುಗಳನ್ನು ಸಾಗಾಣಿಕೆಯನ್ನು ಮಾಡ್ತಾ ಇರ್ತಾರೆ. ಆ ದುಡ್ಡನ್ನು ಹಿಡಿಯೋಕ್ಕೋಸ್ಕರ ತುಂಬ ಪ್ರಯತ್ನವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ರಿಸರ್ಚ್ಗಳು ಹಾಗೆಯೇ ಆಫೀಸರ್ಸ್ಗಳೆಲ್ಲ ಹುಡುಕಾಟವನ್ನು ಮಾಡ್ತಾರೆ ಆ ದುಡ್ಡು ಕಂಟೈನರ್ಗೆ. ಹಾಗೆಯೇ ಅಜಯ್ ಅವರು ಕೂಡ ತುಂಬ ಹುಡುಕಾಟವನ್ನು ಮಾಡಿದಾಗ ಸಿಗುತ್ತೆ ಆ ಕಂಟೈನರ್ ಯಾರ್ದು ಅಂತ ಗೊತ್ತಾದಾಗ ಆವಾಗ MLA ಅಂತ ಗೊತ್ತಾಗುತ್ತೆ. ಹಾಗೆಯೇ ಅದನ್ನು ಹಿಡಿದು ಸೀಸನ್ನು ಮಾಡ್ತಾರೆ. ಹಾಗೆಯೇ MLA ಕೂಡ ಫೋನ್ ಮಾಡಿ ಹಾಗೆಯೇ ಅವರಿಗಿಬ್ಬರಿಗೂ ಒಂದು ವಾರ ಆಗುತ್ತೆ. ಹಾಗೆಯೇ ಅಜಯ್ ಅವರ ಫ್ಯಾಮಿಲಿಗೂ ಕೂಡ ಟಾರ್ಚರ್ ಮಾಡ್ತಾರೆ ಆ ಕಂಟೈನರ್ ತಗೊಂಡು ಬಾ ಅಂತ. ಹಾಗೆಯೇ ಇವೆಲ್ಲ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ವೈರಲ್ ಆಗೋಗಿ ಅವರ MLA ಅವರನ್ನು ಅರೆಸ್ಟನ್ನು ಮಾಡಿಸ್ತಾರೆ. ಹಾಗೆಯೇ ಅವರ ಫ್ಯಾಮಿಲಿ ಕೂಡ ಸೇಫ್ ಆಗುತ್ತೆ. ಹಾಗೆಯೇ ಈ ಮೂವಿಯ ಸ್ಟೋರಿ ಎಂಡ್ ಆಗುತ್ತೆ. ಹಾಗೆಯೇ ಈ ಮೂವಿಯ ಸ್ಟೋರಿ ರಿವ್ಯೂ ಹಾಗೆಯೇ ಫ್ಯಾಕ್ಟ್ಗಳಿಗೆ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.